ಕರ್ನಾಟಕದಲ್ಲೂ ಬುಲ್ಡೋಸರ್ ನೀತಿನ ಬೇಕಂತಲೇ ವಿವಾದವನ್ನ ಸೃಷ್ಟಿಸಲಾಗ್ತಾ ಇದೆ. ವಿವಾದ ಸೃಷ್ಟಿ ಹಿಂದೆ ಕೇರಳದ ಪಾತ್ರ ಇದೆಯಾ? ಈ ಬಗ್ಗೆ ಸ್ಥಳೀಯರು ಹೇಳೋದೇನು ಗೊತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಗ್ರೌಂಡ್ ರಿಪೋರ್ಟ್ ಇದು. ಬೇಕಂತಲೇ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆಯಾ ಕೇರಳ? ಕರ್ನಾಟಕದಲ್ಲಿ ಬುಲ್ಡೋಸರ್ ನೀತಿನ ಅನ್ನುವಂತ ಪ್ರಶ್ನೆಯನ್ನ ಮಾಡಿತ್ತು. ಬೆಂಗಳೂರು ಶ್ರೀನಿವಾಸಪುರ ಕೋಗಿಲ್ ಕ್ರಾಸ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನ ಸರ್ಕಾರ ಧ್ವಂಸ ಮಾಡಿತ್ತು. ಇದರ ಮೂಲ ಯಾಕೆ ಈ ಧ್ವಂಸ ಮಾಡಿದೆ ಅಂತ ವಿಚಾರವನ್ನ ಮಾಡ್ತಾ ಹೋದ್ರೆ ಈ ಜಾಗ ಏನಿತ್ತು, ಈ ಸ್ಥಳ ಸುಮಾರು 5 ಎಕರೆಗೂ ಹೆಚ್ಚು ಸ್ಥಳ ಬಂದ್ಬಿಟ್ಟು ಬಯೋ ವೇಸ್ಟ್ ಹಾಕೋದಕ್ಕೆ ಅಂತ ಮಾಡಲಾಗಿದ್ದ ಈ ಸ್ಥಳವನ್ನ ಇವರು ಅಕ್ರಮವಾಗಿ ವಾಸ ಮಾಡಿದ್ರು ಅನ್ನೋ ಒಂದು ಕಾರಣ ಕೊಟ್ಟು ಸರ್ಕಾರ ಈಗಾಗಲೇ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನ ಕೂಡ ಧ್ವಂಸ ಮಾಡಿದ್ರು. ಜೊತೆಗೆ ಇಲ್ಲೇ ಈಗ ನಾವು ಸ್ಥಳದಲ್ಲಿ ಕೂಡ ಇದ್ದೀವಿ. ಸುಮಾರು 200ಕ್ಕೂ ಹೆಚ್ಚು ಮನೆಗಳಿದ್ವು ಇಲ್ಲಿ. ಶನಿವಾರ ರಾತ್ರಿ ಅಂದ್ರೆ 20ನೇ ತಾರೀಕು ಡಿಸೆಂಬರ್ ಬೆಳಗ್ಗೆ ಒಂದು ಸುಮಾರು 4ರಿಂದ 4:15 ಸಮಯದಲ್ಲಿ ಸುಮಾರು 8-10 JCPಗಳು ಬಂದು ಇಲ್ಲಿರ್ತಕ್ಕಂಥ ಮನೆಗಳನ್ನೆಲ್ಲವನ್ನು ತೆರವುಗೊಳಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿ ಸರ್ಕಾರ ಇದನ್ನೆಲ್ಲ ತೆರವುಗೊಳಿಸಿತ್ತು. ಸುಮಾರು 500ಕ್ಕೂ ಹೆಚ್ಚು ಜನರು ಕೂಡ ಇಲ್ಲಿ ವಾಸವಾಗಿದ್ರು ಅಂತ ಇಲ್ಲೇ ಇರ್ತಕ್ಕಂಥ ಸ್ಥಳೀಯರು ಕೂಡ ಹೇಳ್ತಾರೆ. ಆದ್ರೆ ಈಗ ಈ 1 ವಾರ ಕಳೆದ ಬಳಿಕ ಇದಕ್ಕೆ ಒಂದು ರೀತಿಯಾಗಿ ಪೊಲಿಟಿಕಲ್ ಕಾನ್ಸ್ಪಿರಸಿನೋ ಅಥವಾ ಏನೋ ಒಂದು ರೀತಿಯಾಗಿ ಬೇರೆ ರೀತಿಯಾದ ತಿರುವು ಈಗ ಪಡ್ಕೊಳ್ಳೋದಕ್ಕೆ ಪ್ರಾರಂಭವಾಗಿದೆ. ಅದು ಕೂಡ ಪ್ರಮುಖವಾಗಿ ಕೇರಳದ CM ಒಂದು ಟ್ವೀಟ್ ಮಾಡಿದ ಬಳಿಕವೇ ಇದಕ್ಕೆ ಒಂದು ತಿರುವು ಕೂಡ ಪಡೆದುಕೊಂಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರು ಒಂದು ಟ್ವೀಟ್ ಕೂಡ ಮಾಡಿದ್ರು. ಇಲ್ಲಿ ಕೇವಲ ಅಲ್ಪಸಂಖ್ಯಾತರು ಇರುವಂತ ಜಾಗದಲ್ಲಿ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಸರ್ಕಾರ ಮಾಡಿದೆ ಅಂತ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆದ್ರೆ ನಿಜಕ್ಕೂ ಇಲ್ಲಿ ಕೇವಲ ಅವರು ಮಾತ್ರ ವಾಸವಾಗಿದ್ರ, ಆದ್ರೆ ಬೇರೆಯವರು ವಾಸವಾಗಿದ್ರ ಇನ್ನು ಒಂದಿಷ್ಟು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಈಗ ಸ್ಥಳಕ್ಕೆ ಕೂಡ ಅಶ್ವವೇಗ ನ್ಯೂಸ್ ಬಂದಿದೆ. ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಿದ್ದಾರೆ, ಯಾವುದೇ ಒಂದು ನೋಟಿಸ್ ಅನ್ನ ಕೊಡದೆ ದರ್ವೇಶ್ ಫಕೀರ್ ಅಂತವರು ನಾವು ಎಲ್ಲ ಒಂದು ಕುಟುಂಬಸ್ಥರು ಸುಮಾರು 35 ವರ್ಷದಿಂದ ಇಲ್ಲೇ ವಾಸವಿದ್ರಿ, ಯಾವುದೇ ಒಂದು ನೋಟಿಸ್ ಕೊಡ್ಲಿಲ್ಲ. ಏಕಾಏಕಿ ರಾತ್ರಿ ಬಂದು ಸಿಲಿಂಡರ್ ಗಳನ್ನ ಹೊರಗೆ ತೆಗ್ದಿಡಿ ಅಂತ ಹೇಳಿ JCPಯಲ್ಲಿ ಬಂದು ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಇಲ್ಲೇನಾದ್ರೂ ಮನೆ ಕೊಡದೆ ಹೋದ್ರೆ ಅಥವಾ ಸಾಲ ಕೊಡದೆ ಹೋದ್ರೆ ಮತ್ತೆ ಇನ್ನು ಹೋರಾಟ ಮಾಡ್ತೀವಿ ಅಂತ ಇಲ್ಲೇ ಇರತಕ್ಕಂಥ ಸ್ಥಳೀಯರು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಮೂರ್ತಿ ಜೊತೆ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.